ಕನ್ನಡಿಗರ ಹಬ್ಬದ ಇವತ್ತು ಕೊನೆಯ ದಿನ ಆಗಿರೋದ್ರಿಂದಾಗಿ ಒಂದಷ್ಟು ಜನರು ಏನು ಅಂದ್ಕೊಂಡಿರ್ತಾರೆ, ಕನ್ನಡಿಗರು ಅಂದರೆ ಯುವ ಕನ್ನಡಿಗರಿಗೆ ಯಾವುದೇ ರೀತಿಯಾದಂತಹ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತೇಳಿ. ಯಾಕಂತಂದರೆ ನಾವೆಲ್ಲರೂ ಕೂಡ ಈಗಾಗಲೇ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳನ್ನು ನೋಡಿರ್ತೀವಿ. ಅವರೆಲ್ಲರಿಗೂ ಕನ್ನಡದ ಬಗ್ಗೆ ಜ್ಞಾನ ಇರಲ್ಲ, ಭಾಷೆ ಒಂದೇ ಇರುತ್ತೆ ಅನ್ನುವಂಥದ್ದು. ಆದರೆ ಇಲ್ಲೂ ಕೂಡ ಒಂದಷ್ಟು ಜನ ಕವಿ ಮನಸ್ಸುಳ್ಳವರು ಯುವ ಕನ್ನಡಿಗರು ಕೂಡ ಬಂದಿರುವಂಥದ್ದು. ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸೊ ನನ್ನ ಜೊತೆಗೆ ಒಂದಷ್ಟು ಯುವ ಕನ್ನಡಿಗರಿದ್ದಾರೆ. ಸೊ ನೀವು ಕೂಡ ಇವತ್ತು ಕನ್ನಡ ಏನು ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಕನ್ನಡವನ್ನು ಎತ್ತು ತೋರಿಸ್ತಿರೋದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಮತ್ತು ಕವಿಗಳ ಬಗ್ಗೆ ನಾವು ಏನು ಮರಿಬಾರ್ದು ಅನ್ಕೋತೀವೋ ಅದನ್ನೆಲ್ಲ ಎತ್ತಿ ತೋರಿಸ್ತಿದ್ದಾರೆ ಇಲ್ಲಿ. ನಮ್ಮ ಮನಸ್ಸಲ್ಲೂ ಕನ್ನಡ ಇದೆ, ಕನ್ನಡನೂ ಮಾತಾಡ್ತೀವಿ ಅಷ್ಟೇ. ಅಂದರೆ ನೀವೆಲ್ಲ ಓದಿರೋದು ಇಂಗ್ಲೀಷ್ ಮೀಡಿಯಮಲ್ಲ ಕನ್ನಡ ಮೀಡಿಯಮಲ್ಲ? ಇಂಗ್ಲೀಷ್ ಮೀಡಿಯಮ್ಮೇ ನಮ್ಮದೆಲ್ಲ. ಸೊ ಈ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಕೂಡ ಎಲ್ಲೋ ಒಂದು ಕಡೆ ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಆಗಿರ್ಬೋದು ನಾವೆಲ್ಲ ಮರ್ತಿರ್ತೀವಿ ಅಂತ ಇರುತ್ತೆ. ಸೊ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋದ್ರಿಂದ ಮರ್ತಿದ್ದೀರಾ ಹೇಗೆ? ಹಂಗೇನಿಲ್ಲ, ಕನ್ನಡ ತುಂಬ ಚೆನ್ನಾಗೇ ಗೊತ್ತು. ಹಂಗೇನಿಲ್ಲ, ಕನ್ನಡದ ಅಭಿಮಾನಿ ತುಂಬ ಇದೆ ನಮಗೆ. ಸೊ ಕೆನ್ನೆ ಮೇಲೆ ನಮ್ಮ ಬಾವುಟವನ್ನು ಕೂಡ ತಾವು ಹಾಕ್ಸ್ಕೊಂಡಿದ್ದೀರಾ, ಕನ್ನಡದ ಬಾವುಟ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ತುಂಬ ರಿಚ್ನೆಸ್ನ ತೋರಿಸುತ್ತೆ, ಅದಕ್ಕೋಸ್ಕರ ಹಾಕ್ಸ್ಕೊಂಡಿದ್ದೀವಿ. ಈಗ ಸಾಹಿತ್ಯ ಸಮ್ಮೇಳನದಲ್ಲಿ ಬಂದಿದ್ದೀರಾ, ನೋಡಿದ್ರಿ, 3 ದಿನಗಳ ಕಾಲ ನಡೀತಾ ಇರೋದ್ರಿಂದ ನಿಮ್ಗೆ ಏನೆಲ್ಲ ಇಷ್ಟ ಆಯಿತು? ಯಾವುದಾದ್ರೂ ಪುಸ್ತಕಗಳನ್ನು ತೊಗೊಂಡ್ರಾ, ಏನಾದರೂ ಓದಿದ್ರಾ, ಹೇಗೆ ಅನ್ನಿಸ್ತು? ಕವಿಗಳ ಬಗ್ಗೆ, ಕವಿಗಳು ಮತ್ತು ಅವ್ರ ಪಿಕ್ಚರ್ಸ್ ಎಲ್ಲ ಪೋರ್ಟ್ರೇ ಮಾಡಿರೋದೆಲ್ಲ ಇಷ್ಟ ಆಯಿತು ನಮಗೆ ಅಷ್ಟೇ. ಇನ್ನೊಬ್ರು ನಮ್ಮ ಜೊತೆಗಿದ್ದಾರೆ, ಅವರು ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಫಸ್ಟು ನೀವಿಬ್ಬರು ಈ ಕೆನ್ನೆ ಮೇಲೆ ಹಾಕೊಂಡಿರುವಂಥ ಬಾವುಟನ ನಮ್ಮ ವೀಕ್ಷಕರಿಗೆ ತೋರಿಸಿ. ಸೊ ತುಂಬ ಚೆನ್ನಾಗಿದೆ, ನಿಮ್ಮ ಕನ್ನಡ ಅಭಿಮಾನ ಗೊತ್ತಾಗ್ತಾ ಇದೆ, ಹೇಗಿದೆ ಅಂತ ಹೇಳಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು, ಯಾವ ರೀತಿಯಾಗಿ ಸಂತಸ ಪಟ್ರಿ? ಫಸ್ಟ್ ಆಫ್ ಆಲ್ ಈ ಬಾವುಟದ ಬಗ್ಗೆ ಹೇಳಬೇಕಾದ್ರೆ ಕೆಂಪು ಮತ್ತು ಹಳದಿ ಬಂದು ಅರಿಶಿನ ಕುಂಕುಮದ್ದು ತುಂಬ ಒಂದು ರೆಸ್ಪೆಕ್ಟ್ಫುಲ್ ಆಗಿರ್ತಕ್ಕಂಥದ್ದು. ಅರಿಶಿನ ಕುಂಕುಮನ ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀವೋ ಸೇಮ್ ಇದು ನಮ್ಮ ಬಾವುಟದ ಒಂದು ಇದಕ್ಕೆ ರೆಸ್ಪೆಕ್ಟ್ ಮಾಡ್ತೀವಿ. ಸೊ ನನಗಂತೂ ಈ ವರ್ಷ ನಮ್ಮ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಚರಿಸ್ತಾ ಇರೋದು ನಂಗೆ ತುಂಬಾ ಹೆಮ್ಮೆ ಇದೆ. ಕನ್ನಡಿಗರಾಗಿ ನಮ್ಗೆ ತುಂಬ ಹೆಮ್ಮೆ ಇದೆ. ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ ಅನ್ನೋದೇ ನನಗೊಂದು ದೊಡ್ಡ ಹೆಮ್ಮೆ ಆಗಿರುತ್ತೆ. ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದೀನೋ ಇನ್ನೊಂದು ಓದ್ತಿದ್ದೋ ಅದು ಮ್ಯಾಟ್ರ್ ಆಗೋಲ್ಲ. ಬಟ್ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕನ್ನಡ ಮಾತಾಡೋ ಜಿಲ್ಲೆ ಮಂಡ್ಯದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಐ ಫೀಲ್ ಪ್ರೌಡ್. ಮತ್ತು ಇಲ್ಲಂತೂ ನೋಡಿದಾಗ ನಂಗೆ ತುಂಬಾ ಖುಷಿ ಆಯಿತು. ನಮ್ಮ ಕನ್ನಡ ಹಬ್ಬವನ್ನು ನಮ್ಮ ಮಂಡ್ಯದಲ್ಲಿ ಇಷ್ಟು ಚೆನ್ನಾಗಿ, ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಪ್ರತಿಯೊಂದು ನೋಡಿ ಕಣ್ಣು ತುಂಬೋದೆ. ಇನ್ನು ನನ್ನ ಲೈಫ್ ಟೈಮಲ್ಲಿ ಯಾವಾಗ ಮತ್ತೆ ನಮ್ಮ ಕನ್ನಡದ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ಇನ್ನೂ ನಮ್ಮ ಪಾಪ ಹೇಳಿ ಕಳಿಸಿದ್ದಾರೆ 1 ಗಂಟೆಗೆ ಮನೆಗೆ ಬಾ ಅಂತ. ಐ ಥಿಂಕ್ ನಾನು 7 ಗಂಟೆ ಆದರೂ ಮನೆಗೆ ಹೋಗಲ್ಲ ಅನಿಸುತ್ತೆ. ಅಷ್ಟು ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದರೆ ಕಣ್ಣು ತಂಪಾಗಿದೆ, ತುಂಬ ಹಸಿರಾಗಿದೆ. ಇನ್ನು ನಮ್ಮ ಮಂಡ್ಯ ಬಗ್ಗೆ ಹೇಳ್ತಾ ಇದ್ದರೆ ನಿಮ್ಮ ಮೀಡಿಯಾದವ್ರಿಗೆ ಕೇಳೋಕ್ಕೆ ಸಾಕಾಗಲ್ಲ, ನನಗೆ ಹೇಳಿಗೆ ಸಾಕಾಗಲ್ಲ. ಸೊ ತುಂಬ ಖುಷಿ ಆಯಿತು. ಸೊ ನೀವು ಹೇಳಿದ್ರಿ ನಮಗೆಲ್ಲ ಇಂಗ್ಲೀಷ್ ಬೇಡ, ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ ಅನ್ನೋ ಖುಷಿ ಇದೆ ಅಂತ ಹೇಳಿದ್ರಿ. ಎಲ್ಲೋ ಒಂದು ಕಡೆ ಇವತ್ತು ನೀವೊಬ್ಬರು ಯುವಕರಾಗಿ, ಯುವತಿಯಾಗಿ ಇವತ್ತಿನ ದಿನ ಹೆಂಗಂತಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರಿಗೆ ಮಾತ್ರ ಉದ್ಯೋಗ ಇದೆ ಅನ್ನುವಂಥದ್ದು. ಸೊ ನೀವು ಕೂಡ ಏನು ಅಕ್ಷರಸ್ಥರಾಗಿರೋದ್ರಿಂದಾಗಿ ನಿಮ್ಗೆ ಅನಿಸುತ್ತಾ ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ನನಗೆಲ್ಲೋ ಅದು ಸಿಗೋದಿಲ್ಲ ಅನ್ನುವಂಥ ಫೀಲ್ ಇದೆಯಾ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ನಾನು ಕನ್ನಡ ಓದಿದ್ದೀನಿ, ಕನ್ನಡ ಬರುತ್ತೆ, ಅದು ಬಿಟ್ಟು ಬೇರೆದು ಬರಲ್ಲ, ನನಗೆ ಉದ್ಯೋಗ ಸಿಗಲ್ಲ ಅಂತ ನನಗೆ ಆ ಥರ ಫೀಲ್ ಇಲ್ಲ. ನಮ್ಮ ತಾಯಿ ಭಾಷೆ, ನಾವು ಏನೇ ಓದ್ರಿ, AC ಆಗಲಿ DC ಆಗಲಿ, ನಮ್ಮ ತಾಯಿನೇ. ನಾವು ಕನ್ನಡನ ಇಲ್ಲಿ ಹೃದಯದಲ್ಲಿ ಇಟ್ಕೊಂಡು ಕಾಪಾಡ್ತೀವಿ. ಇಂಗ್ಲೀಷು ಆಬ್ವಿಯಸ್ಲಿ ಮಾತಾಡೋಕ್ಕೆ ಬೇಕು, ಬಳಸ್ತೀವಿ. ಬಟ್ ನಾವು ಕನ್ನಡನ ಯಾವತ್ತೂ ಮರೆಯಲ್ಲ ಅಂತ ಹೇಳ್ತೀನಿ. ಈ ವರ್ಷ ಅಲ್ಲ, ಇಂಡಿಯಾಗೋಗಲಿ, ಜಪಾನ್, ಪಾಕಿಸ್ತಾನ್ಗೋಗಲಿ, ಚೀನಾ ಎಲ್ಲೇ ಹೋದ್ರೂ ನಾವು ಕನ್ನಡ ಬಿಟ್ಕೊಡಲ್ಲ, ಅದು ನಮ್ಮ ತಾಯಿನೇ. ಸೊ ಮರೆಯಲ್ಲ ಅಂತ ಹೇಳ್ತೀನಿ. ಕೆಲಸ ಸಿಗಲ್ಲ ಅಂತ ಹೇಳೋದಕ್ಕಿಂತ ಸಿಗುತ್ತೆ, ಆ ಥರ ಏನಿಲ್ಲ, ಅದು ನಮ್ಮ ಮನಸ್ಥಿತಿ ಅಷ್ಟೇ. ನಮ್ಮ ಕನ್ನಡ ಲ್ಯಾಂಗ್ವೇಜು ಸಿಗುತ್ತೆ. ಯಾಕೆ ಸಿಗಲ್ಲ? ಎಲ್ಲನೂ ಮಾಡಬೇಕು. ಈಗ ನಮ್ಮ ಮೆಟ್ರೋದಲ್ಲಿ ಕನ್ನಡ ಹಾಕಿಲ್ವಾ? ಹಂಗೆ ಕನ್ನಡಿಗರಾದರೆ ಹೋರಾಟ ಮಾಡಬೇಕು, ಹಾಕಿಸ್ಕೋಬೇಕು. ಬೇಕಾಗಿರೋದು ನಮಗೆ ನಮ್ಮ ಭಾಷೆನ ಉಳಿಸ್ಕೋಬೇಕು, ನಾವು ನಮ್ಮ ತಾಯಿನ ಕಾಪಾಡ್ಕೋಬೇಕು ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಸೊ ಇಲ್ಲಿ ಒಂದಷ್ಟು ಜನ ತಾಯಂದರು ಕೂಡ ಬಂದಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಈಗಾಗಲೇ ನೀವು ಕೂಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದೀರಾ, ಭಾಗಿಯಾಗಿದ್ದೀರಾ, 3 ದಿನಗಳ ಕಾಲ ನೋಡಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ಅಮ್ಮ? ಎಲ್ಲೆಲ್ಲೂ ಕೂಡ ನಮ್ಮ ಕನ್ನಡ ಕಂಪು ಹರಿದಾಡ್ತಾ ಇದೆ. ಇವತ್ತು ಬಂದಿದೆ, ಮಾತ್ರ ತುಂಬ ಖುಷಿ ಆಯ್ತಾ ಇದೆ. ನೋಡೋಣ ಅಂತ ಇಷ್ಟ ಆಯಿತು, ಅದಕ್ಕೆ ಊರಿಂದ ಬಂದಿದ್ದೀನಿ. ಬೆಳ್ಳೂರಿಂದ ಬಂದಿದ್ದೀನಿ. ಏನು ಇಷ್ಟ ಆಯಿತು ನಿಮಗೆ? ತುಂಬ ಇಷ್ಟ ಆಗಿರುವಂಥದ್ದು ಏನು? ಇಲ್ಲಿ ಇದೆಲ್ಲ ನಡೀತದೆಲ್ಲ, ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ನೋಡೋಕ್ಕೆ ಒಂದು ಕನಸಾಲು.
ನಿಮ್ಗೆ ಇಷ್ಟ ಆಗುವಂತಹ ಕವಿಗಳು ಯಾರಾದರೂ ಇದ್ದಾರಾ? ನೀವು ಚಿಕ್ಕ ವಯಸ್ಸಿನಲ್ಲಿ ನೋಡಿರುವಂಥವ್ರು, ಓದಿರುವಂತಹ ಕವಿಗಳಾಗಿರ್ಬೋದು, ಬೇರೆ ಯಾರಾದರೂ ಇಷ್ಟ ಆಗಿರುವಂತಹ ಕವಿಗಳ ಬಗ್ಗೆ ಹೇಳ್ಬೋದಾ? ಇಲ್ಲ ನಿಮ್ಗೊಂದು ಹಾಡು ಬಂದರೆ ಹಾಡು ಹೇಳ್ಬೋದಾ? ನನಗೆ ದರ್ಶನ್ ಇಷ್ಟ. ದರ್ಶನ್ ಅಂದರೆ ಕವಿಗಳು ಅಂತಂದರೆ ಕುವೆಂಪು ಅವ್ರಿಗೆ ತುಂಬ ಇಷ್ಟ. ಯಾಕೆ ಬಡವ್ರ ಬಗ್ಗರಿಗೆಲ್ಲ ಇದು ಮಾಡ್ತಾರೆ ಅವೆಲ್ಲ ಇಷ್ಟ. ಒಟ್ಟಾರೆಯಾಗಿ ಏನು ಇಲ್ಲಿ ಮಂಡ್ಯದ ನೆಲದಲ್ಲಿ ಹರಿದಾಡ್ತಾ ಇರುವಂತಹ ಕನ್ನಡ ಕಂಪಿನಲ್ಲಿ ತಾವು ಬೆರೆತಿದ್ದೀರಾ? ತುಂಬ ಖುಷಿ ಆಯ್ತದೆ ನೋಡೋಕ್ಕೆ ಒಂದು ಕಣ್ಣು ಸಾಲು. ಸರಿ, ಥ್ಯಾಂಕ್ಸ್ ಮೇಡಮ್. ಸೊ ಒಟ್ಟಾರೆಯಾಗಿ 3 ದಿನಗಳ ಕಾಲ ನಡೆದಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯುವ ಮನಸ್ಥಿತಿಯವರು ಕೂಡ ಭಾಗಿಯಾಗಿ ತುಂಬ ಅಂದರೆ ತುಂಬ ಸಂತಸ ಪಟ್ಟಿರುವಂತಹದ್ದು. ಮಾತಾಡ್ತಾ ಒಬ್ಬಳು ಯುವತಿ ಹೇಳಿದ್ಲು, ತಮ್ಮ ಅನಿಸಿಕೆನ ಹೇಳಿದ್ರು, ನಾವು ಎಲ್ಲೇ ಹೋದರೂ ಕೂಡ ನಮ್ಮ ಕನ್ನಡವನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ಯಾವತ್ತೂ ನಮ್ಮಿಂದ ದೂರ ಹೋಗಲ್ಲ. ಕನ್ನಡ ಉಳಿವಿಗಾಗಿ ನಾವು ಎಲ್ಲಿವರೆಗೂ ಬದುಕ್ತೀವೋ ನಮ್ಮ ಉಸಿರ ಕೊನೆಯವರೆಗೂ ಕೂಡ ಹೋರಾಡ್ತೀವಿ, ಅದನ್ನು ಉಳಿಸಿಕೊಳ್ಳುವಂತಹ ಕೆಲಸ ನಮ್ಮದಾಗುತ್ತೆ ಅನ್ನುವಂತಹ ಮಾತನ್ನು ಅವರು ಹೇಳಿದ್ರು. ಸೊ ಇದೇ ಮನಸ್ಥಿತಿ ಇವತ್ತಿನ ದಿನಮಾನದಲ್ಲಿ ಎಲ್ಲರಲ್ಲೂ ಬಂದರೆ ಖಂಡಿತವಾಗಿಯೂ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಎಲ್ಲೂ ನಂಬಿಟ್ಟು ಹೋಗಲ್ಲ ಅನ್ನುವಂತಹದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವರ್ಗ ನ್ಯೂಸ್, ಮಂಡ್ಯ.